ಗೊತ್ತಾಗ್ತಾ ಇಲ್ಲ, ನನಗೆ ಗೊತ್ತಿಲ್ಲ. ನೋಡಿ ಇದು ಏನಾಗಿದೆ ಅಂದ್ರೆ ರಮೇಶ್ ಈ ಸುಳ್ಳುಗಳನ್ನೇ ನಿಜ ಮಾಡುವಂತ ಒಂದು ಇದು ಜಾಸ್ತಿ. ಅತಿಯಾದ ಮಾತು ಕೂಡ ಒಂದು ಕಾಂಟ್ರಿಬ್ಯೂಟರಿ ಫ್ಯಾಕ್ಟರ್ ಅಂತ ನನಗೆ ಅನ್ಸುತ್ತೆ. ಅತಿಯಾದ ಮಾತು ಒಂದೇ ಅಲ್ಲ, ನನಗೆ ನಮ್ಮ BJP ವಕ್ತಾರರಾದಂಥ ವಾಮನಾಚಾರ್ಯರು ಒಂದ್ಸಲ ಒಂದು ಮಾತು ಹೇಳಿದ್ರು, ನಾವು ಮಾತಾಡಬೇಕಾದ್ರೆ ಭಾಳ ಹುಷಾರಾಗಿರಬೇಕು, ಉಗುಳು ಆಚೆ ಹೋದರೆ ಒಳಗಡೆ ತಗೊಳಕ್ಕಾಗಲ್ಲ, ಅಂದರೆ ಮಾತುಗಳ ಮೇಲೆ ಗಾಂಭೀರ್ಯತೆ ಇರಬೇಕು ಅಂತೇಳಿ. ಕೇಜ್ರಿವಾಲ್ರವರು ಆಯಾ ಸಂದರ್ಭಕ್ಕೆ ತಕ್ಕಂತೆ BJP ಕಾಂಗ್ರೆಸ್ ಇಬ್ಬರೂ ನಾಯಕರ ಮೇಲೆ ತಾವು ಏನೇನು ಹೇಳಿದ್ರಿ ಅದಕ್ಕಿಂತ ಇನ್ನೂ ಹೆಚ್ಚಿನ ಗಂಭೀರ ಆರೋಪಗಳು ಮಾಡಿದ್ದಾರೆ. ಈಗ ಅವ್ರು ಕೇಳಿದ್ರು, ನೀವು ಅಬಕಾರಿ ಆಗೋಣ ಅಂದರೆ ಏನು ದಾಖಲೆ ಇದೆ ಅಂತೇಳಿ. 2G ಸ್ಪೆಕ್ಟ್ರಮ್ ನೀವು ಹೋರಾಟ ಮಾಡೋರಲ್ಲಿ ಏನು ದಾಖಲೆ ಇತ್ತು? ಸೊ ಹಂಗಾಗಿ ಅವರ ಅವಕಾಶಕ್ಕೆ ಬಂದಾಗ ಈ ಥರ ಉಲ್ಟಾ ಮಾತಾಡೋಂಥದ್ದು. ಹಾಗಾಗಿ ಅದಲ್ಲ, ಸಾರ್ವಜನಿಕ ಜೀವನದಲ್ಲಿ ಇದ್ದಂಥ ಸಮಯದಲ್ಲಿ ಮಾತಾಡಬೇಕಾದ್ರೆ ಜವಾಬ್ದಾರಿಯಿಂದ ಇರಬೇಕಾಗತ್ತೆ. ಮತ್ತು ಇವತ್ತು ಏನು ಆಗಿದೆ ತಪ್ಪುಗಳು, ಕೇಜ್ರಿವಾಲ್ ಅವ್ರು ಇರ್ಬೋದು, ಆಪ್ ಇರ್ಬೋದು, ನಡ್ಕೊಂಡಂಥ ತಪ್ಪುಗಳು. ಮತ್ತು ನನ್ನ ಸ್ನೇಹಿತರು ಆಗಲೆಯಿಂದ ಮಾತಾಡ್ತಾ ಗ್ಯಾರಂಟಿಗಳು ನಾವು ಕೊಟ್ಟು ಇವರೆಲ್ಲ ಕಾಪಿ ಮಾಡಿಬಿಟ್ರು ಅಂತ ಹೇಳ್ತವ್ರೆ. ಈ ದೇಶದಲ್ಲಿ ಈ ಥರ ಉಚಿತ ಫ್ರೀ ಬೀಸ್ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ದು ಆ್ಯಸ್ ಪರ್ ದ ಕಾನ್ಸ್ಟಿಟ್ಯೂಷನ್, ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಪ್ರಾರಂಭ ಮಾಡೋದ್ರೆ ಕಾಂಗ್ರೆಸ್ ಪಾರ್ಟಿಯವರು. ದೇವರಾಜ ಅರಸು ಅವರು ಕರ್ನಾಟಕದಲ್ಲಿರ್ಬೋದು, ಬಿಹಾರದಲ್ಲಿ ಕರ್ಪೂರಿ ಠಾಕೂರ್ ಇರ್ಬೋದು, ಅವರೆಲ್ಲ ಉಳುವವನಿಗೆ ಭೂಮಿ ಘೋಷಣೆ ಬಂದಂಥದ್ದೇ ಅದರ ಹಿನ್ನೆಲೆಯಲ್ಲಿ. ಅದೇ ಥರ ಇಂದಿರಾ ಗಾಂಧಿರವರು ಇಡೀ ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡಿದ್ರು ಕೇಂದ್ರದಲ್ಲಿ. ಮತ್ತು ಜನಾರ್ದನ್ ಪೂಜಾರಿರವರು ಕೇಂದ್ರದ ಸಚಿವರಾಗಿದ್ದಾಗ ಸಾಲ ಮೇಳ ಮಾಡಿ ಒಂದಕ್ಕೊಂದು ಹೋಲಿಕೆ ಮಾಡುವ ಅಲ್ಲಲ್ಲ ಅವ್ರು ಹೇಳಿದ್ದು ನಾವು ಉಚಿತವಾಗಿ ವಿದ್ಯುತ್ ಕೊಡ್ತೀವಿ. ನೋ ಅದಲ್ಲ ನನ್ನ ಪಾಯಿಂಟ್ ಅದಲ್ಲ. ಅವ್ರು ಕೊಟ್ಟಿದ್ದಕ್ಕೆ ನಂದು ಆಕ್ಷೇಪಣೆ ಇಲ್ಲ, ನಮ್ಮನ್ನು ನೋಡಿ ಬೇರೆಯವ್ರು ಮಾಡ್ತಾವ್ರೆ ಅಂತ ಹೇಳ್ತಾರೆ. ಜನಪರ ಯೋಜನೆಗಳಿಗೆ ದೊಡ್ಡ ಇತಿಹಾಸ ಇದೆ. ಅದನ್ನೇ ಫ್ರೀ ಬಿ ಕಲ್ಚರ್ ಅನ್ನೋದು ಆರಂಭಗೊಂಡಿದ್ದು ಆಮ್ ಆದ್ಮಿ. ಇಲ್ಲ, ತಪ್ಪು. ನೀವು ಹೇಳ್ತೀನಿ ಕೇಳಿ, ಕರ್ನಾಟಕದಲ್ಲಿ ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ರೈತರ ಪಂಪ್ ಸೆಟ್ಗಳಿಗೆ ಉಚಿತ ಯೋಜನೆ ಕೊಟ್ಟೋದ್ರೆ ಬಂಗಾರಪ್ಪನವರು. ಸರ್, ಟಾರ್ಗೆಟೆಡ್ ಗ್ರೂಪಿಗೆ ಕೊಡೋದ್ರ ಬಗ್ಗೆ ಅಲ್ಲ ಸರ್ ನಾವು ಮಾತಾಡ್ತಿರೋದು. ಅದು ಫ್ರೀ ಬೀಸ್ ಅಷ್ಟೇ. ಟಾರ್ಗೆಟೆಡ್ ಗ್ರೂಪಿಗೆ ಕೊಡೋದ್ರ ಬಗ್ಗೆ ಅಲ್ಲ, ಟಾರ್ಗೆಟೆಡ್ ಗ್ರೂಪಿಗೆ ಎಲ್ಲಾ ಸರ್ಕಾರಗಳು ಮಾಡ್ತಾ ಬಂದಿದ್ದಾವೆ. ಆ ಯೋಜನೆ ರೈತರಿಗೆ ಮಾತ್ರ ಅಪ್ಲೈ ಆಗುವಂಥದ್ದು. ದೇವರಾಜ ಅರಸು ಅವರು ಕೊಟ್ಟಂಥ ಭಾಗ್ಯ ಜ್ಯೋತಿ ಯೋಜನೆ ಬಡವರಿಗೆ ಮಾತ್ರ ಅಪ್ಲೈ ಆಗುವಂಥದ್ದು. ಇದು ಎಲ್ರಿಗೂ ಸಾರಾಸಗಟಾಗಿ ಕಾಕಾ ಸಾಹೇಬಂಗೂ ನಾನಾ ಪಾಟೀಲ್ಗೂ ಅನ್ನುವಂಥದ್ದು ಅದನ್ನು ಆರಂಭ ಮಾಡಿದ್ದು, ಫ್ರೀ ಬಿ ಕಲ್ಚರ್ ಆರಂಭ ಮಾಡಿದ್ದು ನಾವು ಅಂತ. ಫ್ರೀ ಬಿ ಕಲ್ಚರ್ ಪ್ರಾರಂಭ ಆಗಿದ್ದು ಕಾಂಗ್ರೆಸ್ಸಿಂದಲೇ. ಅದು ಮುಂದುವರೆದ ಭಾಗ ಇವರು ಉಚಿತ ವಿದ್ಯುತ್ತು, ಉಚಿತ ನೀರು ದೆಹಲಿನಲ್ಲಿ ಆಮೇಲೆ ಇವ್ರು ಜಾರಿಗೆ ತಂದಂಥದ್ದು. ನಾನು ಹೇಳಿದ್ದು ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ ಸರ್ಕಾರಗಳಲ್ಲೇ ಬಂದಂಥದ್ದು. ಅವ್ರು ನಮ್ಮನ್ನು ನೋಡಿ ಕಾಪಿ ಮಾಡ್ರು ಅಂತ ಹೇಳಿದ್ರೆ ಅದಕ್ಕಷ್ಟೇ ನನ್ನ ತಕರಾರು. ಅದನ್ನ ಪ್ರಾರಂಭ ಆಗಿದ್ದು ಕಾಂಗ್ರೆಸ್ ಸಮಯದಲ್ಲಿ. ಇವತ್ತು ಎಲ್ಲ ಪಾರ್ಟಿಯವರು ಅಡಾಪ್ಟ್ ಮಾಡ್ಕೊತಾ ಇದ್ದಾರೆ. ಅವ್ರು ಹೇಳ್ದಂಗೆ ದೆಹಲಿನಲ್ಲಿ ಇವ್ರು 2100 ರೂಪಾಯಿ ಹೇಳಿದ್ರೆ ಅವ್ರು 2000 ಕೊಡ್ತೀವಿ ಅಂದರು BJP ಅವರು. ಇನ್ನು ಮಹಾರಾಷ್ಟ್ರಕ್ಕೆ ಬಂದರೆ ಕಾಂಗ್ರೆಸ್ನವ್ರು 2000 ಘೋಷಣೆ ಮಾಡಿದ್ರೆ 2100 ರೂಪಾಯಿ ಕೊಡ್ತೀವಿ ಅಂತ BJP ಅವ್ರು ಘೋಷಣೆ ಮಾಡಿದ್ರು. ಅದಿಲ್ಲಿ ಹೆಮ್ಮೆ ಪಡುವಂಥದ್ದೇನಲ್ಲ. ಬರ್ತೀನಿ. ದೆಹಲಿ BJP ಕೇಂದ್ರ ಕಚೇರಿಯಲ್ಲಿ ಅಮಿತ್ ಶಾ ಅವರು ಬಂದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.